ಹೌಸ್ ವೈಫ್ ಆಗಿರ್ತೀರಾ, ಮಗು ಆಗಿರುತ್ತೆ, ಹೋಗಕ್ಕಾಗಲ್ಲ ಕೆಲ್ಸಕ್ಕೆ, ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ಗೆ ಬರ್ತೀನಿ. ಸೊ ಯಾಕೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಡನ್ ಆಗಿ ನಾನು ಓಪನ್ ಮಾಡಿದೆ. ಈ ಡೇಟಾಗೆ ನಮ್ಮ ಮ್ಯಾನೇಜರ್ ಹತ್ರ ಕೇಳಿ ಆಫ್ಟರ್ನೂನ್ ಇಂಟು ಲಂಚ್ ಟೈಮ್ ಪರ್ಮಿಷನ್ ಕೇಳಿ ತಕ್ಷಣ ಹೋಗಿ ಮಲ್ಕೊಳ್ಳೋದು, ತಿರ್ಗಾ ಅವ್ನು ಬಂದಾದ್ಮೇಲೆ ಅವನ ಕರ್ಕೊಂಡ್ ಬರೋದು, ತಿರ್ಗಾ ಅವ್ನು ಊಟ ಮಾಡಿಸಿ ಅದ್ ಮಾತಿ ಮಲ್ಕೊಳ್ಳೋದು, ಇದೇ ಆಗ್ಬಿಡ್ತಾಯಿತ್ತು. ಬೇರೆ ಹೆಣ್ಮಕ್ಳು ತರ ಚೆನ್ನಾಗ್ ಓದಿದ್ಯಾ ನೀನು, ಆಫೀಸ್ಗೆ ಹೋಗ್ಬೋ, ಅವ್ರ ಹತ್ರ ಒಂದೇ ಮಾತು ಹೇಳ್ದೆ, ನನ್ಗೆ ಯಾಕೋ ಯೂಟ್ಯೂಬ್ ಚಾನಲ್ ಯಾರು ಏನಂತಾರೆ, ಅಯ್ಯೋ ನಾನು ಇದ್ ಮಾಡಿದ್ರೆ ಹಂಗ್ ಮಾಡ್ತಾರೆ, ಬ್ಯಾಡ್ ಕಮೆಂಟ್ ಮಾಡ್ತಾರೆ, ನಮ್ ಪ್ರಯತ್ನ ನಾವ್ ಮಾಡ್ಲೇಬೇಕು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಬಂದ್ಬಿಟ್ಟು ನಾನು ಲಾಸ್ಟ್ ಥರ್ಸ್ಡೇ ತಗೊಂಡಿರೋದು. ಇವತ್ತಿನ ಈ ವ್ಲಾಗ್ ಅಲ್ಲಿ ನೀವು ಏನ್ ನೋಡ್ಬೋದಂದ್ರೆ ನನ್ನ ಡೇ ಇನ್ ಲೈಫ್ ಹಾಗೂ ನನ್ನ ಪೂಜೆ ವ್ಲಾಗ್ ಕೂಡ ಇರುತ್ತೆ. ಬಿಕಾಸ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಮನೇಲಿ ಪೂಜೆ ಮಾಡ್ತಾ ಇದ್ದೆ. ಸೊ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನಾನು ಯಾಕೆ ಸಡನ್ ಆಗಿ ಈ ಡಿಸಿಷನ್ ತಗೊಂಡೆ ಅಂತ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಯಾಕೆ ನಾನು ಚೂಸ್ ಮಾಡಿದೆ ಸಡನ್ ಆಗಿ ಈ ಜರ್ನಿನ ಅಂತ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ಸ್ತು. ಸೊ ಅದು ಕೂಡ ನಿಮ್ಗೆ ಹೇಳ್ತೀನಿ. ಸೊ ನನ್ನ ವಿಡಿಯೋನ ಲಾಸ್ಟ್ ವರ್ಗು ಸ್ಕಿಪ್ ಮಾಡಿದೆ ನೋಡಿ. ಸೊ ಹಾಗೆ ಬೆಳಗ್ಗೆ ಎದ್ದು ನನ್ನ ಸ್ಟಾರ್ಟಿಂಗ್ ರೂಟೀನ್ ನನ್ನ ಬೆಡ್ ಸ್ಪ್ರೆಡ್ನ ಕ್ಲೀನ್ ಮಾಡಿ, ಅದ ನಂತರ ನನ್ನ ತಲೆಗೆ ಎಣ್ಣೆ ಹಾಕ್ತೆ. ಫಸ್ಟ್ ಎಲ್ಲ ನಾನು ತಲೆಗೆ ಎಣ್ಣೆ ನೈಟ್ ಎಲ್ಲ ಹಾಕಿ ಹಾಗೆ ಬಿಟ್ಬಿಡ್ತಾ ಇದ್ದೆ. ಸೊ ಅದಂತೂ ನನಗೆ ತುಂಬಾನೇ ಇರಿಟೇಟ್ ಆಗ್ತಾ ಇತ್ತು ಮುಖಕ್ಕೆಲ್ಲ ಬಂದು. ಸೊ ಆ ಅಭ್ಯಾಸ ಬಿಟ್ಟು ನಾನು ಇವಾಗ ಸ್ನಾನಕ್ಕೆ 3 hours ಅಥವಾ 2 hours ಮುಂಚೆ ತಲೆಗೆ ಎಣ್ಣೆ ಹಾಕ್ತೀನಿ. ಸೊ ನನ್ನ ಹೇರ್ಸ್ ಕೂಡ ಅಷ್ಟು ಫ್ರೀಜಿ ಆಗಿರಲ್ಲ, ಚೆನ್ನಾಗಿರುತ್ತೆ. ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಯಾವಾಗಲೂ ಅಷ್ಟೇ ನನ್ನ ರೂಟೀನಲ್ಲಿ ನೀರು ಕುಡಿಯೋದಿದ್ದೇ ಇರುತ್ತೆ. ಒಂದು ಗ್ಲಾಸ್ ಅಥವಾ ನನ್ನ ಬಾಟ್ಲಲ್ಲಿ ನೀರು ಕುಡಿತೀನಿ. ಅದು ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನನ್ನ ಕಡೆಯಿಂದ ನಿಮಗೂ ಕೂಡ ಒಂದು ಟಿಪ್ಸ್ ಅಂತ ಅನ್ಕೊಳ್ಳಿ. ನೀವು ಅಷ್ಟೇ ಒಂದು ಗ್ಲಾಸ್ ಅಥವಾ ನಿಮ್ದು ಯಾವುದೋ ಒಂದು ಬಾಟ್ಲು ಇದ್ರೆ ಅದರಲ್ಲಿ ನೀರು ಕುಡೀರಿ. ಮತ್ತೆ ನಿಂತ್ಕೊಂಡಂತೂ ಕುಡಿಬೇಡಿ, ಕೂತ್ಕೊಂಡು ಕುಡೀರಿ, ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ಹಾಗೆ ನಮ್ಮಮ್ಮ ದೋಸೆ ಹಿಟ್ಟು ರುಬ್ಬಿದ್ರು. ಸೊ ನಾನು 2 ದೋಸೆ ಹಾಕ್ಕೊಂಡು ನನ್ನ ಮಗನಿಗೂ 2 ದೋಸೆ ಹಾಕ್ಕೊಟ್ಟೆ. ಅವನು ತಿಂತ ಕೂತಿದ್ದ. ಹಾಗೆ ಇವತ್ತು ಪೂಜೆ ಬೇರೆ ಮಾಡಬೇಕಲ್ಲ, ಸೊ ಬೇಗ ಪಾತ್ರೆ ಎಲ್ಲ ತೊಳ್ದು ಮನೆಯೆಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿದೆ. ಫಸ್ಟು ಥರ್ಸ್ಡೇ ನನ್ನ ಮಗ ಊಟಕ್ಕಿಂತ ಮುಂಚೆ ನಾವು ಥರ್ಸ್ಡೇ ಮಾಡ್ತಾ ಇದ್ದಿಲ್ಲ ವಾರ. ಅವನು ಹುಟ್ಟಿದಾದ್ಮೇಲೆ ನಾನು ಥರ್ಸ್ಡೇ ಮಾಡೋಕ್ಕೆ ಶುರು ಮಾಡಿದ್ದು, ಯಾಕಂದರೆ ಅವನು ಹುಟ್ಟಿದೆ ಥರ್ಸ್ಡೇ. ಸೊ ಅವತ್ತಿಂದ ನಾವು ಥರ್ಸ್ಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಾನ್ ವೆಜ್ ಕೂಡ ಬಿಟ್ಬಿಟ್ಟಿದ್ದೀವಿ ಥರ್ಸ್ಡೇ. ಆಲ್ಮೋಸ್ಟ್ 3 years ಆಯಿತು. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಯಾರು ಕೂಡ ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗೆ ನನಗೆ ಯಾವಾಗಲೂ ಅಷ್ಟೇ ಪೂಜೆ ಮಾಡ್ತಾ ಇರೋವಾಗ ಯಾವ ಪೂಜೆ ಮಾಡ್ತೀನಿ, ಯಾವ ವಾರ ಇರುತ್ತೆ ಆ ವಾರದ ದೇವ್ರದ್ದು ಹಾಡು ನಮ್ಮ ಟಿವಿಲಿ ಓಡ್ತಾ ಇರಬೇಕು. ನನಗೆ ಆವಾಗಲೇ ಸಮಾಧಾನ ಪೂಜೆ ಮಾಡೋಕ್ಕೆ. ಸೊ ಹಾಗೆ ನನ್ನ ತಮ್ಮ ಆನ್ಲೈನಲ್ಲಿ ಹೂವು ಬುಕ್ ಮಾಡಿದ, ಹೂವು ಇಕ್ಕಿ ಪೂಜೆ ಎಲ್ಲ ಫಿನಿಶ್ ಮಾಡಿದೆ. ಆಮೇಲೆ ಮೇನ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ಸ್ಗೆ ಬರ್ತೀನಿ. ಸೊ ಯಾಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಡನ್ ಆಗಿ ನಾನು ಓಪನ್ ಮಾಡಿದೆ ಅಂತ. ಸೊ ಮೇನ್ ಫಸ್ಟ್ ಆಫ್ ಆಲ್ ರೀಸನ್ ಅಂದರೆ, ನನ್ನ ಮಗನಿಂದನೇ. ಫಸ್ಟು ನಾನು ಎಲ್ಲರ ಥರನೇ ಆಫೀಸ್ಗೆ ಹೋಗ್ತಾ ಇದ್ದೆ. ಸೊ ಹೀಗೆ ಒಂದು ದಿವಸ ನಾನು ಕೂಡ ಆಫೀಸ್ಗೆ ಹೋಗಿದ್ದೆ. ಆಗ ಮನೆಯಿಂದ ಸಡನ್ ಆಗಿ ಕಾಲ್ ಬಂತು ನಮ್ಮಮ್ಮೆಯಿಂದ. ಸೊ ನನ್ನ ಮಗಗೆ ಫುಲ್ಲು ಜ್ವರ, ಊಟ ಮಾಡ್ತಾ ಇಲ್ಲ, ಮತ್ತೆ ವಾಂತಿ ಮಾಡ್ತಾ ಇದ್ದಾನೆ ಅಂತ ಅಂದರು. ಸೊ ನನಗಂತೂ ತುಂಬ ಅಂದರೆ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಸೊ ಏನಾಗಿದೆಯೋ ಏನು ಅಂತ. ಸೊ ಇಮಿಡಿಯೇಟಾಗಿ ನಮ್ಮ ಮ್ಯಾನೇಜರ್ ಹತ್ರ ಕೇಳಿ ಆಫ್ಟರ್ನೂನ್ ಇಂಟು ಲಂಚ್ ಟೈಮು ಪರ್ಮಿಷನ್ ಕೇಳಿ ತಕ್ಷಣ ಮನೆಗೆ ಬಂದೆ. ಅವಾಗ ಅವ್ನ ಮುಖ ನೋಡೋಕ್ಕಾಗಿಲ್ಲ, ಫುಲ್ಲು ಒಳಗಡೆ ಹೊಟ್ಟೋಗ್ಬಿಟ್ಟಿತ್ತು ಮುಖ. ನಮ್ಮಮ್ಮ ನೆನೆಸ್ಕೊಂಡು ನೋಡು, ಹಿಂಗೆ ಜ್ವರ ಎಲ್ಲ ಬಂದೈತೆ, ಹಿಂಗೆ ಆಗೈತೆ ಅಂತ ಅಂದರು. ಸೊ ನನಗಂತೂ ಅದನ್ನ ಕೇಳಿ ತುಂಬ ಅಂದರೆ ತುಂಬಾನೇ ಬೇಜಾರಾಯಿತು. ಆಮೇಲೆ ನಾನೇ ಹೆಂಗೋ ಪೂಸಿ ಮಾಡಿ 2-3 ತುತ್ತು ತಿನ್ನಿಸ್ದೆ. ಸೊ ಅವನು ಟಾನಿಕ್ ಕುಡಿಬೇಕಲ್ಲ, ಸಮಾಧಾನ ಆದ. ಹಾಗೆ ನೈಟ್ ಆಯಿತು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅವನಿಗೆ 50% ಅಷ್ಟು ಕಮ್ಮಿ ಆಯಿತು ಜ್ವರ. ಯಾಕಂದರೆ ನನ್ನನ್ನು ತುಂಬ ನೆನೆಸ್ಕೊಂಡಿದ್ದ, ನನ್ನ ಪ್ರಿಫರೆನ್ಸ್ ಜಾಸ್ತಿ ಕೇಳ್ತಾ ಇದ್ದ. ಸೊ ನಾನು ಅವ್ನ ಪಕ್ಕದಲ್ಲೇ ಇದ್ದೆ. ಸೊ ಅದರಿಂದ ಮೇ ಬಿ ಅವನಿಗೆ ಬೇಗ ಇದಾಯಿತು. ಸೊ ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ಇನ್ಯಾವತ್ತೂ ಆಫೀಸ್ಗೆ ಹೋಗಬಾರ್ದು ಅಂತ. ಸೊ ಅದೇ ದಿವಸ ನಾನು ಆಫೀಸ್ ಬಿಟ್ಟಿದ್ದು. ನಾವು ದುಡಿಯೋದೇ ನಮ್ಮ ಫ್ಯೂಚರ್ಗೋಸ್ಕರ.
ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅವರೇ ಚೆನ್ನಾಗಿಲ್ಲ ಅಂದರೆ ಅಷ್ಟು ದುಡ್ಡು ಇಟ್ಕೊಂಡು ದುಡ್ದು ನಾವೇನು ಮಾಡಬೇಕು. ಸೊ ನನ್ನ ಲೈಫ್ನ ಹಾರ್ಡ್ ಡಿಸಿಷನ್ ಅಲ್ಲೇ ತೊಗೊಂಡೆ. ನಾನು ಆಫೀಸ್ಗೆ ಹೋಗಲ್ಲ, ನಾನು ಇರೋ ಗಂಟ ನನ್ನ ಮಗನ ಜೊತೆನೇ ಇರಬೇಕು. ನನ್ನ ಮಗ ನನ್ನ ಜಾಸ್ತಿ ಅವನ ಜೊತೆ ಇರೋದು ಪ್ರಿಫರ್ ಮಾಡ್ತಾನೆ. ಸೊ ಅದಕ್ಕೆ ನಾನು ಆಫೀಸ್ ಬಿಟ್ಟೆ. ಹೀಗೆ ಆಫೀಸ್ ಬಿಟ್ಟಾದಮೇಲೆ ನಾನು ಮನೇಲಿ ಅವನ್ನ ರೆಡಿ ಮಾಡೋದು, ಬೆಳಗ್ಗೆ ಸ್ಕೂಲ್ಗೆ ಕಳಿಸೋದು, ಹಾಗೆ ಮನೆಗೆ ವಾಪಸ್ ಬರೋದು, ಅಮ್ಮ ಹೇಳೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತಿರ್ಗಾ ಹೋಗಿ ಮಲ್ಕೊಳ್ಳೋದು, ತಿರ್ಗಾ ಅವ್ನು ಬಂದಾದ್ಮೇಲೆ ಅವನ್ನ ಕರ್ಕೊಂಬರೋದು, ತಿರ್ಗಾ ಅವ್ನಿಗೆ ಊಟ ಮಾಡಿಸಿ ಅದು ಮಾತಿ ಮಲ್ಕೊಳ್ಳೋದು, ಇದೇ ಆಗ್ಬಿಡ್ತಾಯಿತ್ತು ನನ್ನ ರೂಟೀನ್ ಕೂಡ. ನನಗಂತೂ ಆ ರೂಟೀನ್ ಫಾಲೋ ಮಾಡಿ ಮಾಡಿ ನನಗೆ ಮೈಂಡ್ಗೆ ಅನ್ವಾಂಟೆಡ್ ಥಿಂಗ್ಸೇ ಬರ್ತಾಯಿತ್ತು. ಹಾಗೆ ಲೇಜಿನೆಸ್ ಕೂಡ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ನಾನು ಒಂದು ದಿವಸ ಹಾಗೆ ರಾತ್ರಿ ನಾನಿಷ್ಟು ಓದಿ ನಾನು ಸುಮ್ಮನೆ ಮನೇಲಿದ್ದೀನಲ್ಲ, ನನಗೆ ಅಂತಾನೆ ತುಂಬಾ ಬೇಜಾರಾಯಿತು. ಹಾಗೆ ನಮ್ಮ ಅಪ್ಪಗೂ ಕೂಡ ಬೇರೆ ಹೆಣ್ಮಕ್ಳು ಥರ ಚೆನ್ನಾಗಿ ಓದಿದ್ಯಾ, ನೀನು ಆಫೀಸ್ಗೆ ಹೋಗಬೇಕು, ದುಡಿಬೇಕು ಕೈ ತುಂಬ ಅಂತ ಅವ್ರಿಗೂ ತುಂಬ ಆಸೆ. ಆದರೆ ಅವ್ರ ಆಸೆನ ನಾನು ತೀರ್ಸೋಕ್ಕಾಗಿಲ್ಲ. ಸೊ ಆ ಗಿಲ್ಟ್ ಅಂತೂ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಮೇ ಬಿ ಫ್ಯೂಚರಲ್ಲಿ ಬೇರೆ ಇದರಿಂದ ತೀರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಸೊ ನಾನು ಹೀಗೆ ಹಾಗೆ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡಬೇಕು ಅಂತ ನೈಟೆಲ್ಲ. ಸೊ ಎಲ್ಲರಿಗೂ ಅಷ್ಟೇ, ಯಾವುದೇ ಮನುಷ್ಯನಿಗಾದ್ರೂ ಅಷ್ಟೇ ಆ ದೇವರು ಏನಾದ್ರು ಒಂದು ಸ್ಕಿಲ್ಸ್ ಅಂತ ಕೊಟ್ಟಿರ್ತಾನೆ. ಸೊ ನಾನು ಹಾಗೆ ಯೋಚನೆ ಮಾಡಿದೆ, ನನ್ನಲ್ಲಿ ಏನಂತಾರ ಸ್ಕಿಲ್ಸ್ ಇದೆ ಅಂತ. ಸೊ ಹೀಗೆ ಸಡನ್ನಾಗಿ ನಾನು ಒಂದು ದಿವಸ ನನ್ನ ಪರ್ಸ್ನಲ್ ವೀಡಿಯೋಸ್ ಅವ್ರ ಫೋಟೋಸ್ನ ಎಡಿಟ್ ಮಾಡಿ ಸ್ಟೇಟಸ್ಗೆ ಹಾಕ್ತಿದ್ದೆ. ನನಗೆ ಒಬ್ಬೊಬ್ರ ಕಡೆಯಿಂದ ಒಳ್ಳೆ ಕಮೆಂಟ್ ಮಾಡ್ತಾಯಿತ್ತು, ಚೆನ್ನಾಗಿ ಎಡಿಟ್ ಮಾಡ್ತೀಯ, ಎಲ್ಲಿಂದ ಕಲಿತೆ ಎಡಿಟ್ ಎಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ರು. ಸೊ ನನಗೆ ಅದು ಜ್ಞಾಪನ ಆಯಿತು. ಸೊ ನನ್ನ ಸ್ಕಿಲ್ಸ್ ಇಲ್ಲಿದೆ ಅಂತ ನನಗೆ ಫ್ಲ್ಯಾಶ್ ಆಯಿತು. ಸೊ ಈ ಸ್ಕಿಲ್ಸ್ ತಕ್ಕಂಗೆ ನಾನು ಎಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತಾಗಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ನಾನು ಆಫೀಸ್ ಬಿಟ್ಟವಿಂದ ನಾನು ಜಾಸ್ತಿ ಯೂಟ್ಯೂಬ್ ಹೋಗಿ ನೋಡ್ತಾಯಿದ್ದೆ, ವ್ಲಾಗ್ಸ್ಗಳು, ಬೇರೆಯವ್ರ ವ್ಲಾಗ್ಸು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಆ್ಯಕ್ಟಿವ್ ಇರ್ತಾಯಿದ್ದೆ. ಸೊ ಇದೆಲ್ಲ ನನಗೆ ತುಂಬಾ ಮೋಟಿವೇಟ್ ಮಾಡ್ತು. ನಾನು ವ್ಲಾಗು ಶುರು ಮಾಡಬೇಕು ಅಥವಾ ನಾನು ಒಂದು ಕಂಟೆಂಟ್ ವಿಡಿಯೋ ಶುರು ಮಾಡಬೇಕು ಅಂತ ಅನಿಸ್ತು. ಸೊ ನನ್ನ ಯೋಚನೆ ಈ ವರ್ಷದಿಂದ ಅಲ್ಲ, ಆಲ್ಮೋಸ್ಟ್ ಲಾಸ್ಟ್ ಇಯರಿಂದನೇ ಇತ್ತು. ಆದರೆ ನಾನು ಇವಾಗ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಹೀಗೆ ಒಂದು ದಿವಸ ಹಿಂಗೆ ಕೂತಿದ್ರಿ, ಅಂದರೆ ಹೋದ ತಿಂಗಳು 21st ಏನೋ ಹಾಗೆ ಕೂತಿದ್ರೆ ನನ್ನ ಹಸ್ಬೆಂಡ್ ಹೀಗೆ ಟಿ ವಿ ನೋಡ್ತಾಯಿದ್ರು. ನಾನು ಅವ್ರ ಹತ್ರ ಒಂದೇ ಮಾತು ಹೇಳಿದೆ, ನನಗೆ ಯಾಕೋ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ನೀನು ನಂಬೋದಿಲ್ಲ, ಒಂದೇ ಮಾತಿಗೆ ಅವರು ಓಕೆ ಮಾಡು ಅಂದರು. ಸೊ ಅದಂತೂ ನನಗೆ ಇನ್ನೂ ಡಬಲ್ ಪವರ್ ಕೊಡ್ತು. ನನಗೆ ನನ್ನ ಹಸ್ಬೆಂಡೇ ಓಕೆ ಅಂದಮೇಲೆ ನಾನು ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಹಾಗೆ ನನ್ನ ಫ್ಯಾಮಿಲಿ ಕೂಡ ಓಕೆ ಅಂದರು. ಅವರೇ ಓಕೆ ಅಂದಮೇಲೆ ಸೊ ಅದೇ ವಿತಿನ್ ಸೆಕೆಂಡ್ಸ್ ನಾನು ಕೂಡ ನನ್ನ ಅಕೌಂಟೆಲ್ಲ ಕ್ರಿಯೇಟ್ ಮಾಡಿದೆ, ಚಾನಲ್ನೆಲ್ಲ. ಸೊ ನೆಕ್ಸ್ಟ್ ಡೇಯಿಂದ ನಾನು ಕೂಡ ಶಾರ್ಟ್ಸು, ರೀಲ್ಸು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮಂಡೇ ಅಂದರೆ ಆ ವಾರದಲ್ಲೇ ನೆಕ್ಸ್ಟ್ ಮಂಡೇಲಿ ನಾನು ನನ್ನ ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಕೂಡ ಹಾಕ್ತೆ. ಅದನ್ನು ಕೂಡ ನನ್ನ ಹಸ್ಬೆಂಡೇ, ನೀನು ಹಾಕಿಲ್ಲ ಅಂದರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ನೀನು ಯಾರು ಏನು ಅಂತ, ಹಾಕು ಅಂತ ಅವರೇ ಹಿಂಸೆ ಮಾಡಿದ್ದು. ಸೊ ಅದನ್ನು ಹಾಕ್ತೆ. ಆದರೆ ನಾನು ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ಅಷ್ಟು ವಾಯ್ಸ್ ಬಂದಿಲ್ಲ ಅಂತ ಎಷ್ಟೋ ಜನ ಗೊತ್ತಿರೋರು ನನಗೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನು ಮೈಕ್ ಆರ್ಡ್ರ್ ಮಾಡಿದ್ದೆ. ಸೊ ಇವಾಗ ಬಂತು. ಸೊ ಅದನ್ನ ಇಟ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹೀಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಮೇ ಬಿ ನಾನು ಹೋದ ವರ್ಷನೇ ಸ್ಟಾರ್ಟ್ ಮಾಡಿದರೆ ಎಷ್ಟೊತ್ತಿಗೆ ಸ್ವಲ್ಪ ಫೇಮಸ್ ಆಗ್ತಾಯಿದೆ ಅಂತ ಒಂದು ಕಡೆ ಇತ್ತು. ಸೊ ಇಟ್ಸ್ ಓಕೆ, ನನಗೆ ಇವಾಗಲೂ ಏನೂ ಬೇಜಾರಿಲ್ಲ. ಯಾರು ಒಂದೇ ಸತಿ ಮೇಲೆ ಹೋಗಲ್ಲ, ಕೆಳಗಡೆಯಿಂದನೇ ಮೇಲೆ ಹೋಗೋದು. ಸೊ ಏನು ಹೋಗಲ್ಲ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ, ಎಲ್ಲನೂ ತೊಗೊಂಡು ಹೋಗಬೇಕು. ಸೊ ನನಗೇನು ಬೇಜಾರಿಲ್ಲ, ಮೆತ್ತಿಗೆ ಬೆಳೆಯೋಣ, ಪರವಾಗಿಲ್ಲ. ಲೇಟ್ ಆದಷ್ಟು ಒಳ್ಳೆಯದೇ ಆಗ್ಬೋದು ಫ್ಯೂಚರಲ್ಲಿ ಅಂತ ಅಂದ್ಕೊಂಡು ಲೇಟಾಗಿ ಶುರು ಮಾಡಿದೆ. ಸೊ ನನ್ನ ಕಡೆಯಿಂದ ನಿಮಗೆಲ್ಲರೂ ಕೂಡ ಒಂದು ಸ್ಮಾಲ್ ಸಜೆಷನ್ ಅಂತ ಅಂದ್ಕೊಳ್ಳಿ. ನೀವು ಕೂಡ
ನಿಮ್ಮ ಲೈಫಲ್ಲಿ ನನ್ನ ಥರಾನೇ ಹೌಸ್ ವೈಫ್ ಆಗಿರ್ತೀರಾ, ಮಗು ಆಗಿರುತ್ತೆ, ಹೋಗೋಕ್ಕಾಗಲ್ಲ ಕೆಲಸಕ್ಕೆ. ಆದರೆ ಏನೋ ಒಂದು ಮಾಡಬೇಕು ಅಂತ ನಿಮಗೂ ಅನಿಸ್ತಾ ಇರ್ತದೆ ನನ್ನ ಥರಾನೇ. ಸೊ ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ದೇವ್ರು ಎಲ್ಲರಿಗೂ ಅಂತ ಒಂದೊಂದು ಸ್ಕಿಲ್ಸ್ ಕೊಟ್ಟಿರ್ತಾನೆ. ಆ ಸ್ಕಿಲ್ನ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಗ್ಯಾರಂಟಿ ನಿಮಗೂ ಅದು ಕ್ಲಿಕ್ ಆಗುತ್ತೆ. ಸೊ ಯಾರು ಏನಂತಾರೆ, ಅಯ್ಯೋ ನಾನು ಇದು ಮಾಡಿದ್ರೆ ಹಂಗೆ ಮಾಡ್ತಾರೆ, ಬ್ಯಾಡ್ ಕಮೆಂಟ್ ಮಾಡ್ತಾರೆ, ನಮ್ಮ ಸುತ್ತಮುತ್ತ ಇರೋರೆಲ್ಲ ಏನು ಅಂದ್ಕೊಳ್ತಾರೆ, ಅದೆಲ್ಲ ಥಿಂಕ್ ಮಾಡಬೇಡಿ. ನಮಗೆ ಅವ್ರು ಬಂದು ಊಟ ಕೊಡಲ್ಲ, ನಮ್ದು ಊಟ ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ಸೊ ಯಾರ ಬಗ್ಗೆನೂ ಕೇರ್ ಮಾಡಬೇಡಿ. ನಿಮ್ಮ ಹಸ್ಬೆಂಡ್ ಓಕೆ ಅಂದ್ರ, ನಿಮ್ಮ ಫ್ಯಾಮಿಲಿ ಓಕೆ ಅಂದ್ರ, ಅಂದರೆ ಅಪ್ಪ ಅಮ್ಮ ತಮ್ಮ ಅಕ್ಕ ಯಾರು ಓಕೆ ಅಂದ್ರ ಸಾಕು. ಅವ್ರ ಸಪೋರ್ಟ್ ಇದ್ರೆ ಯಾರಿಂದ ಏನೂ ಆಗಂಗಿಲ್ಲ ನಮಗೆ. ಸೊ ನಮ್ಮ ಡಿಸಿಷನ್ ನಾವೇ ತಗೋಬೇಕು. ನಾವು ದುಡಿಯೋದು ನಾವೇ ತಿನ್ನಬೇಕು, ನಾವು ಹಾಕೊಳ್ಳೋ ಬಟ್ಟೆ ನಾವೇ ದುಡ್ದು ಹಾಕೋಬೇಕು. ಸೊ ಇದು ನನ್ನ ಕಡೆಯಿಂದ ನಿಮಗೆಲ್ಲ ಸ್ಮಾಲ್ ಸಜೆಷನ್ ಅಂತ ಅಂದ್ಕೊಳ್ಳಿ. ಸೊ ನಂತರ ಅಮಲ್ ಮಾಡೋಣ ಅಂತ ಮುಂದಕ್ಕೆ ತಳ್ಳಬೇಡಿ. ಏನನ್ಸುತ್ತೋ ಇವಾಗಲೇ ಮಾಡಿ. ಸೊ ಇದೇ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ನಾನು ಎಷ್ಟೋ ಜನ ನಂಗೆ ಗೊತ್ತಿರೋರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಗೊತ್ತಿಲ್ಲದಿರೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನನ್ನ ವ್ಲಾಗ್ಸ್ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಕೂಡ ತುಂಬಾ ಜಾಸ್ತಿ ಇದೆ, ಆದರೆ ಯಾರು ಫಾಲೋ ಮಾಡಲ್ಲ, ಕೂಡ ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೆ ನೋಡ್ತಾರೆ. ಸೊ ಪ್ಲೀಸ್ ನನ್ನ ಚಾನಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ಲೀಸ್ ಫಾಲೋ ಮಾಡಿ. ನೀವು ಫಾಲೋ ಮಾಡಿದ್ರೆ ನನಗೆ ಇನ್ನೂ ತುಂಬಾ ಮೋಟಿವೇಟ್ ಆಗುತ್ತೆ. ನಾನು ಇನ್ನೂ ನನ್ನ ನೋಡೋರು ಇನ್ನೂ ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ನಾನು ಮೋಸ ಮಾಡಬಾರ್ದು, ಏನಾದ್ರು ಕಂಟೆಂಟ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿ. ನಾನು ಇನ್ನೂ ಒಳ್ಳೆ ನೆಕ್ಸ್ಟು ಏನೇನೋ ಯೋಚನೆ ಮಾಡಿದ್ದೀನಿ ಆ ಥರ ಕಂಟೆಂಟ್ ವೀಡಿಯೋಸ್ ಕೊಡಬೇಕು ಅಂತ. ಸೊ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲಿ. ಅಷ್ಟೇ, ತುಂಬಾ ಮಾತಾಡ್ಬಿಟ್ಟೆ. ನೀವು ನಂಬೋದಿಲ್ಲ, ಲಾಸ್ಟು ನನ್ನ ಸೆಕೆಂಡ್ ವ್ಲಾಗಲ್ಲಿ, ಅದೇ ಡೇ ಔಟ್ ಆ್ಯನಿವರ್ಸರಿ ವ್ಲಾಗಲ್ಲಿ ಒಂದು ಬುಕ್ಕಲ್ಲಿ ಬರ್ಕೊಂಡು ಓದಿ ಹೇಳಿದೆ, ವಾಯ್ಸ್ ಓವರ್ ಕೊಟ್ಟಿದ್ದೆ. ಬಟ್ ಇದಂತೂ ನಾನು ಸ್ವಂತಾಗಿ ಹೇಳ್ತಾ ಇರೋದು, ನನಗೆ ನಂಬೋಕ್ಕಾಗ್ತಾಯಿಲ್ಲ ಈ ಇಂಪ್ರೂವ್ಮೆಂಟ್ ನೋಡಿ. ನಾನು ಏನು ಅನಿಸ್ತು ನನ್ನ ಮನಸ್ಸಿಗೆ ಅದೇ ಮಾತಾಡಿದ್ದೀನಿ. ಅದು ನನಗೆ ಅದನ್ನ ನೋಡಿನೇ ಇವಾಗ ತುಂಬಾ ಖುಷಿ ಆಗ್ತಾಯಿದೆ. ಸೊ ಹೀಗೆ ಸ್ಟಾರ್ಟಿಂಗ್ ಸ್ವಲ್ಪ ಆ ಜರ್ನಿ ಕಷ್ಟನೇ ಇರುತ್ತೆ ಎಲ್ರಿಗೂ ಕೂಡ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಈಸಿ ಆಗುತ್ತೆ. ಸೊ ನೀವು ಹಿಂದೆ ಹಾಕಬೇಡಿ, ಕಾಲು ಹಿಂದೆ ಯಾವತ್ತೂ ಇಕ್ಬೇಡಿ, ಮುಂದೆ ಇಕ್ಕಿ ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅಂತ. ಸೊ ಅದು ಫೇಮಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾವು ಮಾಡೋದು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಸೊ ಅದನ್ನ ಯಾವತ್ತೂ ನೀವು ಮಾಡೋ ಪ್ರಯತ್ನ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅಂತ ನನ್ನ ಪ್ರಕಾರ. ಸೊ ಅಷ್ಟೇ, ನನ್ನ ಪ್ರಕಾರ ಇವತ್ತಿನ ವ್ಲಾಗು ತುಂಬ ಅಂದರೆ ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಮನಸಾರೆ ಮಾತಾಡಿದ್ದೀನಿ. ನನಗಂತೂ ತುಂಬಾ ಖುಷಿಯಾಗಿದೆ ನನ್ನ ಈ ಯೂಟ್ಯೂಬ್ ಜರ್ನಿನ, ನನ್ನ ಜರ್ನಿ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನಿಮ್ಮ ಹತ್ರ ಹಂಚ್ಕೊಂಡಿದ್ದು ನನಗೆ ಮನಸ್ಸು ನೆಮ್ಮದಿ ಅನಿಸ್ತು. ಎಷ್ಟೋ ಜನ ನನ್ನ ವ್ಲಾಗ್ ನೋಡ್ತಾರಲ್ಲ, ಆವಾಗ ಖುಷಿ ಆಗುತ್ತೆ. ಸೊ ಹಾಗೆ ಎಲ್ಲ ಪೂಜೆ ಮಾಡಿ ದೇವ್ರನ್ನ ಸ್ಟ್ರಾಂಗಾಗಿ ಕೂಡ ಬೇಡ್ಕೊಂಡೆ, ನನ್ನ ಚಾನಲ್ ಹಾಗೂ ನನ್ನ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಲಿ, ಒಳ್ಳೇದು ಮಾಡಪ್ಪ ಅಂತ ಹಾಗೆ ಬೇಡ್ಕೊಂಡು ಈ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.